ಒಬ್ಬ ಅದು ವಿಡಿಯೋಗೆ ಹಾಕ್ತೀನವ ಏನಂದಾನ ಹಿಂದಿ ಭಾಷೆನಲ್ಲಿ ಮಾಡಾನ. ಅವ ಏನೋ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಬಂಜಾರ ಸಮಾಜ ಏನೋ ಅಧ್ಯಕ್ಷ ಏನೋ ಹನ ಅವ ಏನಂತಾನ, ನೀನು ಉಮೇಶ್ ಜಾಧವ್ಗೆ ಮಣಿಕಂಠ ರಾಠೋಡ್ಗೆ ನೀ ಏಕವಚನದಲ್ಲಿ ಮಾತಾಡಬಾರ್ದು, ಇಲ್ಲಂದರೆ ಇಡೀ ಬಂಜಾರ ಸಮುದಾಯ ನಿನಗೆ ಜೈಲಿನಲ್ಲಿ ಹಾಕ್ತೀವಿ ಅಂತಾರೆ. ಅವ ಯಾರ ಮನುಷ್ಯ ಉಮೇಶ್ ಜಾಧವ್ ಮಾಜಿ MP ಮಣಿಕಂಠ ಮನುಷ್ಯ. ಯಾಕೆ ಇದು ಮಾತಾಡಕತ್ತ ಸರ್, ಲಂಬಾಣಿ ಹಾಸ್ಟೆಲ್ 16 ವರ್ಷ ಆಯ್ತು ಸರ್ ನಮ್ ಗುಲ್ಬರ್ಗ ಡಿಸ್ಟಿಕ್ ನಲ್ಲಿ. ಅಂದ್ರೆ 16 ವರ್ಷದಲ್ಲಿ 147 ಹುಡುಗರಿದ್ರು ಸರ್. ಆ ಹುಡುಗರಿಗೆ ಹಾಸ್ಟೆಲ್ ಬಂದಿಟ್ಟಿ ಮನಿ ಓಡಿಸಿದ್ರು. ಆ ಹಾಸ್ಟೆಲ್ ಏನು ಸೆಂಟ್ರಲ್ ಗೌರ್ಮೆಂಟ್ 5 ವರ್ಷ MP ಸೆಂಟ್ರಲ್ ಗೌರ್ಮೆಂಟ್ ಮನಾಗ ಲೂಟಿ ಮಾಡುದು ಏನ್ರು ಒಂದು 50-60 ಕೋಟಿ ಲೂಟಿ ಮಾಡ್ಯಾನ ಸರ್ ಅವನು. ಅವ್ರ ತಮ್ಮ ರಾಮಚಂದ್ರ ಜಾಧವ್ ಅದ್ರ ಅಧ್ಯಕ್ಷ ಸರ್ ನಮ್ಮನೆ ಹಾಸ್ಟೆಲ್ದು. ನಾವು ಏನು ಕೇಳಿದೆವು, ನಮ್ಮಾನಿ ಹಾಸ್ಟೆಲ್ ಅಂದ್ರೆ ಇಡೀ ಗುಲ್ಬರ್ಗ ಡಿಸ್ಟಿಕ್ ಎಲ್ಲ ಬಂಜಾರ ಸಮುದಾಯ ನಮ್ಮಾನಿ ಹಾಸ್ಟೆಲ್ ಅಂತ. ಲೆಕ್ಕ ಪತ್ರ ಕೇಳಿದ್ರೆ ಲೆಕ್ಕ ಕೊಡಲ್ಲ ಸರ್ ನಮಗ. ನಮ್ಮ ಹಕ್ಕದ ಸರ್ ಲೆಕ್ಕ ಕೇಳೋದು. ಹೌದು, ನಿಮ್ಮ ಹಕ್ಕ್ರಿ ಅದು. ಅದಕ್ಕ ನಿನ್ನಿಂದು ಸುಟ ನನಗೆ ಕರೆಗಳು ಬರ್ತಾವ, ಹೊಸ ಫೋನ್ಗಳು ಕರೆಗಳು ಬರ್ತಾವೆ, ವಿಡಿಯೋಸ್ ಬರ್ತಾವೆ. ನೀ ಯಾಕೆ ನೀವು ಸಮಾಜಕ್ಕೆ ವಿರುದ್ಧ ಹೋಗ್ಲಾಕತ್ತಿದಿ? ನಾನು ನಮ್ಮ ಬಂಜಾರ ಸಮುದಾಯಕ್ಕೆ ನಾ ವಿರುದ್ಧ ಹೋಗ್ಲಾಕತ್ತಿಲ್ಲ. ನಮ್ಮ ಬಂಜಾರ ಸಮಾಜದ ಹೆಸರ ಈ RSS ಚಪೂಸ್ಗಿರಿ ಮಾಡಿ RSS ಬಂದು ದುಡ್ಡು ತಗೊಂಡು ನಮ್ಮ ಆದರಣೀಯ ಕರ್ನಾಟಕ ರಾಜ್ಯ ಒಬ್ಬ ಅಂಬೇಡ್ಕರ್ ವಾದಿ ಒಬ್ಬ ಗೃಹ ಮಂತ್ರಿಗೆ ಏಕವಚನಲ್ಲಿ ಮಾತಾಡಕತ್ತ ಅವ್ರಿಗೆ ಹೇಳ್ರಿ ನೀವು. ಯಾರು ಅಕ್ಕಿಕಳ ಮಣಿಕಂಠ ಹೇಳ್ರಿ. ಕಟ್ಟದಲ್ಲಿ ಸರ್ ಈಗ ನೋಡ್ರಿ, ಫುಡ್ ಹಾಸ್ಪಿಟಲ್ ನಲ್ಲಿ ಗುಂಡ್ಗುಟ್ಟಿನಲ್ಲಿ ಮುರಾರ್ಜಿ ದೇಸಾಯಿ ಹುಡುಗರಾಯ್ತು. ಅಲ್ಲಿ ಒಂದು 10-15 ಹುಡುಗರ ಸರ್. ಇವ ಏನ್ ಓದತ್ತಾನ 50-60 ಹುಡುಗನ. ಅಂದ್ರೆ ಇವ್ರಿಗೆ ಏನ್ ಸುದ್ದಿ ಬೇಕಾಗಿ ನೋಡಿ ಸರ್. ಓನ್ಲಿ ಫಾರ್ ಪ್ರಿಯಾಂಕ್ ಖರ್ಗೆ ಅವ್ರು ತೇಜೋವಧೆ ಮಾಡೋದು ಇವ್ರದ್ದು ದೊಡ್ಡ ಸುದ್ದಿ ಇವ್ರಿಗೆ. ಯಾಕಂದ್ರೆ ಒಬ್ಬ ದಲಿತ ಲೀಡರ್ ಈ ಮಟ್ಟಿಗೆ ಬೆಳೆದಾನ. ನಾವೇನಂತೀವಿ, ನಮ್ಮ ಬಂಜಾರ ಕಮಿಟಿದವ್ರಿಗೆ ನಾವೇನ್ ಮೆಸೇಜ್ ಕೊಡ್ತೀನಿ ಸರ್ ಗೊತ್ತದ, ನೀ ಪ್ರಿಯಾಂಕಾ ಖರ್ಗೆ ಹುಟ್ಟಿದಿ, ನೀ ಹೊಲ್ಯಾಗ ಹುಟ್ಟಿದಿ, ಹಂಗ ಹಿಂಗಂತ ನಾ ಏನ್ ಮಾಡ್ತೀನಿ, ಮಕ್ಕಳೇ ಎಷ್ಟಿನ ಲಾಭ ಯಾರದು? ಪರಮ ಪೂಜ್ಯ ಬಾಬಾ ಸಾಬಂದೇ ಅಲ್ಲ ಅದು. ಹೌದು, ತಗೋಬ್ಯಾರ್ದು ನೀವು. ತಗೊಳ್ರಿ, ಸಬ್ಸಿಡಿ ತಗೋತಿದ್ರಲ್ಲ, ಅದು ಯಾರು ಬಾಬಾ ಸಾಬ್ ಮಾಡಿದ್ರಲ್ಲ. ಯಾಕೆ ತಗೋತಿದ್ ನಿಮ್ ಮಕ್ಕಳಿಗೆ ಎಜುಕೇಶನ್ ನಲ್ಲಿ, ನೌಕರಿನಲ್ಲಿ ಎದಕ್ ತಗೋತಿರೋ ಎಲ್ಲ? ಇಲ್ಲ, ಅವ್ರು ಜಾತಿ ಮಾಡ್ತಾರನ್ರಿ, ಹಿಂಗ ಹೇಳ್ತಾರನ್ರಿ ಅವರು. ನನಗ ನನ್ನ ಬಂಜಾರ ಸಮಾಜ ಇಡೀ ಗುಲ್ಬರ್ಗ ಡಿಸ್ಟಿಕ್ ನನ್ ಜೀವ ಮಾಡ್ತಾರಣ್ಣ. ವರ್ಕರ್ ಇದ್ದಾನೆ, ಪ್ರಿಯಾಂಕಾ ಖರ್ಗೆ ಸಾಬ್ರ ಅಭಿಮಾನಿ ಬೆಳಗಾದು 24/7 ಯಾರು ಹಾಸ್ಪಿಟಲ್ ಇರ್ಲಿ, ದವಾಖಾನೆ ಇರ್ಲಿ, ಏನಿದ್ರು ನೇರವಾಗಿ ಪ್ರಿಯಾಂಕಾ ಸಾಬ್ರಿಗೆ ಮೆಸೇಜ್ ಕೊಟ್ಟರು ಕೆಲಸ ಮಾಡಿಸ್ತೀನಿ ನಾನು. ಬಿಟ್ಟು ಇಲ್ಲಿ ಗುಲ್ಬರ್ಗಾನಲ್ಲಿ ಅಕ್ಕಿಕಳ್ಳ ಮನೋವಾದಿ RSS ಚಮಚಾಗಿರಿ ಮಾಡವ ಉಮೇಶ್ ಜಾಧವ್ ಮಾಜಿ MP ಇವರಿಗೆ ತ್ರಾಸ್ ನಾನು. ಯಾಕಂದ್ರೆ ಇವ್ರು ಯಾರು ಬಡವರು ಫೋನ್ ಎತ್ತಲ್ಲ, ಏನ್ ಸಮಸ್ಯೆ ಇದ್ರೆ ಏನ್ ಬಗೆಹರಿಸಲ್ಲ. ಇವ್ರು ಖಾಲಿ ಯಾವಾಗ 5 ವರ್ಷಕ್ಕೆ ಎಲೆಕ್ಷನ್ ಬರ್ತಾರ ಅದೇ ಟೈಮಿಗೆ ಹೋಗಿ ಕಾಲ್ ಬೀಳ್ತಾರ ಇವ್ರು. ಗೆದ್ದ ಬಂದ್ರೆ ಮೆಟ್ಟ ಹರಿದ್ರಿ ಬಿ ಯಾರು ಕೆಲಸ ಮಾಡಲ್ಲ ಬಡವ್ರದು. ಈಗ ನಾನು 24/7 ಪ್ರಿಯಾಂಕಾ ಸಾಬ್ರ ಟಚ್ ಮಾಡಿದೀನಿ. ಏನ್ ಸಮಸ್ಯೆ ಇದ್ರೆ ಬಿ ಅದು ಎಲ್ಟ್ರಾಮಿ ಪೋಸ್ಕೋ ಕೇಸ್ ಆಗಿತ್ತಲ್ಲ ನಮ್ಮ ಹುಡುಗಿನ ಗೊತ್ತದಲ್ಲ. ಎಷ್ಟೋ ದೊಡ್ಡ ಪ್ರಮಾಣದಾಗ ಇಲ್ಲಿ RSS ದವ್ರು ಬಂದು ಸ್ಟ್ರೈಕ್ ಮಾಡಿದ್ರು. ಆ ಹುಡುಗಿಗೆ ಯಾವ ಸ್ಕೂಲ್ನಲ್ಲಿ ಬಿ ಅಡ್ಮಿಷನ್ ತಗೊಳಕತ್ತಿದ್ದಿಲ್ಲ. ಪ್ರಿಯಾಂಕಾ ಖರ್ಗೆ ಸಾಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಚಿತ್ತಾಪುರ ತಾಲೂಕಾ ಇಂದಿರಾ ಗಾಂಧಿ ಮುರಾರ್ಜಿ ದೇಸಾಯಿ ಸ್ಕೂಲ್ ಅಡ್ಮಿಷನ್ ಮಾಡಿದ ನಾನು. ಇದು ಪ್ರಿಯಾಂಕಾ ಖರ್ಗೆ ಸಾಬ್ರ ತಪ್ಪು ಕೆಲಸ ಮಾಡಕತ್ರಣ. ಇಲ್ಲ, ಒಳ್ಳೇದ್ ಮಾಡ್ತಾರಲ್ರಿ. ಮತ್ತ ನಾ ಏನ್ ಕೆಟ್ಟ ಕೆಲಸ ಮಾಡಕತ್ತೀನಿ. ಅವ್ರ ಏನಂತಾರ, ಆ ಹೊಲ್ಯಾಗೆದ ಹೆಸರು ಹೇಳ್ತಿ, ಆ ಪ್ರಿಯಾಂಕಾ ಖರ್ಗೆ ಯಾಕೆ ಹೇಳ್ತಿ? ಅರೇ ಯಾರು ಹೆಲ್ಪ್ ಮಾಡ್ಯಾರ ಅವ್ರ ಹೆಸರು ಬಿಟ್ಟು ಸುಳ್ಳ ಮಕ್ಕಳು ನೀವು RSS ಬೂಟ್ ನೆಕ್ತಿ ನಿನ್ ಹೆಸರು ಹೇಳಿ ನಾನು. ಅಲ್ಲ, ನೀನ್ ನನ್ನ ಹೆಲ್ಪ್ ಮಾಡಿದ್ರೆ ನಿನ್ ಹೆಸರು ಹೇಳ್ಬೇಕಲ್ಲ. ಹೌದು. ಅವ್ರಿಗಿದೆ 24 ತಾಸು ನಿಂದಿ ಪ್ರಿಯಾಂಕಾ ಖರ್ಗೆ ಅಂತ ಮಗಳ. ಇದಕ್ಕೆ ಇವರೇ ನನಗೆ ಟಾರ್ಗೆಟ್ ಮಾಡಕತ್ತಾರ. ರಾತ್ರಿ ಹಿಡಿದು ಮನಾರ್ ಫೋನ್ ಬಂದಾವ, 100 ಫೋನ್ ಬಂದಾವ, ನಾ ಯಾರು ಫೋನ್ ಎತ್ತಿಲ್ಲ. ಧಮ್ಕಿ ಕಾಲ್ ಮತ್ತೆ ಒಬ್ಬ ವಿಡಿಯೋ ಹಾಕ್ಯಾನ, ಧಮ್ಕಿ ವಿಡಿಯೋ ಹಾಕ್ಯಾನ. ಆ ವಿಡಿಯೋ ತಕೊಂಡಿನಿ ನಾನು. ಆ ವಿಡಿಯೋ ತಕೊಂಡಿನಿ ಅಂದ್ರೆ ನಂದೇನದ ಗೊತ್ತದ, ನಂದು ಒಂದೇ ಗುರಿ. ನಾನು ಪರಮ ಪೂಜ್ಯ ಬಾಬಾ ಸಾಹೇಬ್ ಸಂವಿಧಾನ ಪರವಾಗಿ ನಮ್ಮ ಹೋರಾಟ. ನಮ್ಮ ಪ್ರಿಯಾಂಕಾ ಖರ್ಗೆಜಿ ನಮ್ಮ ಕರ್ನಾಟಕ ರಾಜ್ಯ ಅಂಬೇಡ್ಕರ್ವಾದಿ ಒಬ್ಬ ಕಿಂಗ್ ಮೇಕರ್ ಏನ್ ಕೇಳಾನೆ RSS ಪ್ರಮುಖ ಮೋಹನ್ ಭಾಗವತಕ್ಕೆ, ನಿಮ್ ಸಂಘಟನಾ ನೋಂದಣಿ ಮಾಡ್ಕೋರಿ.
ನೋಂದಣಿ ಮಾಡ್ಕೊಂಡು ನೀವು ಏನು ಪಥಸಂಚಲನ ಮಾಡ್ತೀರಿ ಏನು ಮಾಡ್ತೀರಿ ಅದಕ್ಕೆ ನಮಗೆ ಏನು ಅಭ್ಯಂತರ ಇಲ್ಲ. ಇವ್ರು ಅದಕ್ಕೆ ಯಾಕೆ ಮಾಡ್ಲಾಕತ್ತಿಲ್ಲ? ನಾವು ಪ್ರಿಯಾಂಕಾ ಖರ್ಗೆ ಸಾಬ್ರ ಹಿಂದಿದ್ದೀವಿ. ಇಲ್ಲಿ ಗುಲ್ಬರ್ಗ ಡಿಸ್ಟಿಕ್ ನಲ್ಲಿ ಆವಾಜ್ ಎತ್ತಬೇಕಂದ್ರೆ ನಾನೇ ಪ್ರಿಯಾಂಕಾ ಖರ್ಗೆ ಸಾಬ್ರ ಪರವಾಗಿ. ಯಾವ ಝುಂಡ್ ಬೇಕಾಗಿಲ್ಲ, ಯಾವ ಮನುಷ್ಯ ಬೇಕಾಗಿಲ್ಲ. ನಾನು ಮತ್ತೆ ಇದು ಏನು ಮೋಹನ್ ಭಾಗವತ್ ಬೆಳಗಾವ್ನಲ್ಲಿ ಭೇಟಿ ನಡೀತಿದ್ವು ನಾ 3 ದಿವಸದ್ದು. ಗೋ ಬ್ಯಾಕ್ ಮಾಡ್ಲಾರ್ದಿ ನನ್ನ ಪ್ಲಾನಿಂಗ್ ಎಲ್ಲ ಆಯ್ತು. ನನ್ನ ಓನ್ ಬುಲೋರ್ ಗಾಡಿ ಅದ, ಹಳ್ಳಿ ಮಾಡೋಲ್ಲದ ಬುಲೋರ್ ಗಾಡಿ ಅದ, ಡೀಸೆಲ್ ಎಲ್ಲ ಫುಲ್ ಮಾಡ್ಕೊಂಡು ಹೋಗೋದ್ ಪ್ಲಾನಿಂಗ್ ಆಯ್ತು. ಅಲ್ಲಿ ಹೋಗಿ ಕರಿ ಜೆಂಡಾ ತೋರಿಸಿ ಗೋ ಬ್ಯಾಕ್ ಮಾಡೋದ್ ಪ್ಲಾನಿಂಗ್ ಇತ್ತು. ನಾಳೆಗೆ ಇವ್ರು ಗೋಧಿ ಮಿಡಿಯಾ ನಮ್ ಸಾಬ್ರ ಹೆಸರು ಖರಾಬ್ ಮಾಡ್ತಾರೆ ಇವ್ರು. ರಾಮ್ ರಾಠೋಡ್ ಯಾರು ಪ್ರಿಯಾಂಕಾ ಸಾಬ್ರ ಮನುಷ್ಯ, ಪ್ರಿಯಾಂಕಾ ಸಾಬ್ರೆ ಕಳಿಸ್ತಾರಂತ ಈ ವಿಚಾರ ಮಾಡಿ ನಾನು ನಿನ್ನೆ ರಾತ್ರಿನೇ ಹೋಗಿದ್ದೀನ. ನಾನು ಬೆಳಗಾವ್ ಪ್ಲಾನಿಂಗ್ ಇಟ್ಟ ನನ್ನ ದೋಸ್ತ ತಗೊಂಡು. ಅದಕ್ಕೆ ನಂದೇನಣ ಇಲ್ಲಿ ಗುಲ್ಬರ್ಗ ಡಿಸ್ಟಿಕ್ ನಲ್ಲಿ ಏನದಣ 2028ರಲ್ಲಿ ಪ್ರಿಯಾಂಕಾ ಖರ್ಗೆಜಿ ಸಾಬ್ರ ಮನ್ಯಾಗ ಮಕ್ಕೊಂಡ್ರಿ ಬಿ ಗೆದ್ದ ಬರ್ತಾರ. ಯಾಕಂದ್ರೆ ಇದು ಇಷ್ಟ ಅಭಿವೃದ್ಧಿ ಕೊಟ್ಟಾರಣ. ಚಿತ್ತಾಪುರ ತಾಲೂಕಾ ಅಂತಿಲ್ಲ, ಗುಲ್ಬರ್ಗ ಡಿಸ್ಟಿಕ್ ಅಂತಿಲ್ಲ. ಸಿಎಂ ಬೆಂಗಳೂರಲ್ಲಿ ಸಿಎಂ ಮನೆಗೆ ಇಷ್ಟ ಮಂದಿ ಇರಲ್ಲ ಅಲ್ಲಿ. ಏನು ಬೆಂಗಳೂರಲ್ಲಿ ಇಷ್ಟು ಮಂದಿ ದಿವಸ 100, 400, 500 ಮಂದಿ ಇರ್ತಾರ. ಅವ್ರದ್ದು ಎಲ್ಲಾ ಸಮಸ್ಯೆ ಬಗೆಹರಿಸಿ ಹಿಂದಗಡೆ ಅವ್ರ ವಿಧಾನಸಭಾ ಹೋಗ್ತಾರ. ಅಂತ ಲೀಡ್ರಿಗೆ ಇವ್ರು ಈ ಏಕವಚನಲ್ಲಿ ಮಾತಾಡಿದ್ರೆ ನನ್ಗೆ ಕ್ಷಣ ಶಕ್ತಿ ಇಲ್ಲಣ್ಣ. ಎಲ್ಲಾ ಸಮುದಾಯಕ್ಕೆ ಏನ್ ಸಮಸ್ಯೆ ಇದ್ದ ಜಾಗಕ್ಕೆ ಮೇಲೆ ರಿಜೆಕ್ಟ್ ಕೊಡ್ತಾರ ಪ್ರಿಯಾಂಕಾ ಸಾಬ್ರು. ಅವ್ರಿಗೆ ಇವ್ರದ್ದು ಏನಿಲ್ಲ, ಮನೋವಾದಿ ಟಾರ್ಗೆಟ್ ಏನ್ ಮಾಡ್ಯಾರ. ಇವ್ರು ಬಿಜೆಪಿ ಲೀಡರ್ ಬಿ ಮಣಿಕಂಠಕ್ ಮುಂದ್ ಮಾಡ್ತಾರ, ಬೆಂಗಳೂರು ಲೀಡರ್ ಬಿ ಮಣಿಕಂಠಕ್ ಮುಂದ್ ಮಾಡ್ಯಾರ. ಹಾ ಈಗ ಮೋಹನ್ ಭಾಗವತ್ ಬಂದಾನ, ಆ ಕಡೆ ಏನ್ರಿ ಮೆಸೇಜ್ ಬಂದಾರ. ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಸಾಬ್ರ ಲೆಟರ್ ಬರ್ದಾರ, 1 ತಿಂಗಳ ಆಗೋಯ್ತು. ಅವ್ರಿಗೆ ಕೂಡ ಅದು ಉತ್ತರ ಇಲ್ಲ. ಏನ್ ಬಿ ಮಾಡಿ ಒನ್ಲಿ ಒನ್ ದಲಿತ್ ಲೀಡರ್ ಬೆಳಿಬಾರ್ದು, ಇವ್ನ ಟಾರ್ಗೆಟ್ ಮಾಡೋವಂತ ಇದೇ ಉದ್ದೇಶ ನಡೆದ. ಈಗ ಚಿತ್ತಾಪುರ ತಾಲೂಕಿನಲ್ಲಿ RSS ಕೆಲಸ ನಡೆದಲ್ಲ ದೊಡ್ಡ ಏನ್ ನಡೆದಂದ್ರೆ ಏನೋ ಕಂಡೀಷನ್ಲಿ ಚಿತ್ತಾಪುರಲ್ಲಿ ಪ್ರಿಯಾಂಕಾ ಖರ್ಗೆಜಿ ಸಾಬ್ರು ಗೆಲ್ಲಬಾರ್ದು. 2028ರಲ್ಲಿ ನಾನ್ ನಿಮಗೆ ಮೆಸೇಜ್ ಕೊಡ್ತೀನಿ. 2028ರಲ್ಲಿ RSS ಮನೋವಾದಿ ಎಷ್ಟು ಚಿಪ್ಪರ್ ತಕ್ಕ ಹಾಕಿದ್ರೆ ಬಿ ನಮ್ಮ ಪ್ರಿಯಾಂಕಾ ಖರ್ಗೆಜಿ ಗೆಲುವು ನಿಶ್ಚಿತ. 2028ರಲ್ಲಿ ಕರ್ನಾಟಕ ರಾಜ್ಯ CM ನಿಶ್ಚಿತ ಪ್ರಿಯಾಂಕಾ ಖರ್ಗೆ ಸಾಬ್ರು. ಓಕೆ, ಈಗೇನವ ಮಣಿಕಂಠ ರಾಠೋಡ್ ಅಕ್ಕಿ ಕಳ್ಳ ಅಂತ ಹೇಳ್ತಿರ್ತಾವು, ಆಮೇಲೆ ಸಮಾಜಘಾತಕ ಅಂತ ಹೇಳ್ತೀರಿ, ಆಮೇಲೆ ಗೃಹ ಸಚಿವರಿಗೆ ಏಕವಚನದಾಗ ಮಾತಾಡ್ತಾನ. ಅದೆಲ್ಲವೂ ಕೂಡ ತಮ್ಗೆ ಆಕ್ರೋಶವನ್ನ ತರಿಸೈತಿ. ಈ ಕುರಿತು ಖರ್ಗೆ ಸಾಹೇಬ್ರು ಕ್ರಮವನ್ನು ತೆಗೆದುಕೊಳ್ಬೇಕಲ್ಲ, ಏನ್ ಮಾಡ್ತಾರಂತೀರಿ? ಈ ಖರ್ಗೆ ಸಾಬ್ರ ಬಿಟ್ಟಿದ ಸರ್, ನಾವು ಪ್ರಿಯಾಂಕಾ ಖರ್ಗೆ ಸಾಬ್ರ ಲೆವೆಲ್ ಇಲ್ಲ. ಅವರು ಕರ್ನಾಟಕ ರಾಜ್ಯ ಗೃಹ ಮಂತ್ರಿ. ಅವ್ರು ಪಬ್ಲಿಕ್ ಪ್ರಾಪರ್ಟಿ ಯಾವ ಪಕ್ಷ ನಾವು ಹೋದ್ರೆ ಬಿ ಅವ್ರು ಸಂಬಂಧಿಸಬೇಕು. ಅವ್ರಿಗೆ ಬಿಟ್ಟಿದ್ದೀವಿ ನಾವು. ಇದು ಮಾತಾಡಿದ್ರು ಹಂಗಲ್ಲ. ಒಬ್ಬ ಗೃಹ ಮಂತ್ರಿಗೆ ಏಕವಚನ ಯಾತ್ರ ನೋಡಿದ್ರ ಅವ್ನು ವಿಡಿಯೋ ಯಾತ್ರ ಮಾತಾಡ್ಯಾನ ಅವ್ರು. ನೋಡಿದೀನಿ. ಲೇ ಹೋಪ್ಲೆಸ್ ಯಾರೇ ಗೃಹ ಮಂತ್ರಿ ಈ ತರ ಮಾತಾಡೋದ್ರಿ ಅವ್ನ್ ನೋಡ್ರಿ. ಪ್ರಿಯಾಂಕಾ ಖರ್ಗೆಜಿ ಸಾಬ್ನ ಏನ್ ತಪ್ಪ ಅವ್ರು ಇರ್ತಾರೆ ಬೆಂಗಳೂರಿನಲ್ಲಿ. ಅದು ಏನು, ನಾನು ನಿನ್ನ ಎಲ್ಲಾ ತನಿಖೆ ಮಾಡಿನ, ಎಲ್ಲಾ ಹಾಸ್ಪಿಟಲ್ ಹೋಗಿನಿ, ಎಲ್ಲಾ ಮಕ್ಕಳು ಡಿಸ್ಚಾರ್ಜ್ ಮಾಡ್ಕೊಂಡ್ರ. ಅದೇ ಮುರಾರ್ಜಿ ದೇಸಾಯಿ ಸ್ಕೂಲ್ ಹೋಗ್ಯಾರ, ಅವ್ರ ತಾಯಿ ತಂದೆ ಸರಿ ಭೇಟಿ ಮಾಡೀನಿ. ಆ ಪಾಪ ಅಡಿಗೆ ಮಾಡೋ ಸರಿ ಬಿ ಭೇಟಿ ಮಾಡೀನಿ. ಅವ್ನು ಬಾಯಿ ಮಿಸ್ಟೇಕ್ ಆಗ್ಯಾರಣ ಅಡಿಗೆದ ಒಂದು ಏನು ಗರಂ ಇದ್ದದೆ ಮುಂಜಾನೆ ಮಾಡಿದ್ರು ಸಂಜೆ ಕೊಟ್ಟು ಬಿಟ್ಟ ನಾವ ಇಷ್ಟೇ, ಬಾಕಿದೇನಿಲ್ಲ. ಅಂದ್ರೆ ನನಗ್ ಡೌಟ್, ಈಗ RSS ಅವರು ಮಣಿಕಂಠಗ್ ರೆಡಿ ಮಾಡ್ಯಾರ. ನನಗೇನ್ ಡೌಟ್ ಅದ, ಈ ಮಣಿಕಂಠೇ ಮಾಡಿರ್ಬೇಕಿದ್ರು ಎಲ್ಲ ಕಿತಾಪತಿ ಹಾಸ್ಟೆಲ್ ಹೋಗಿ. ಅವನೇ ಏನಾದ್ರು ಹಾಕ್ಯಾನಂತ ನಿಮ್ ಡೌಟ್ ಅನ್ರಿ? ನನ್ಗೆ 101% ಡೌಟ್. ಯಾಕೆ ಡೌಟ್ ಅಂದ್ರ, ಈಗ ಮೋಹನ್ ಭಗವತ್ 3 ದಿವಸಲಿಂದ ಠೇಕಾ ಹಾಕಿ ಅಲ್ಲಿ ಕುಂತಾನೆ, ಅಲ್ಲಿ ಬೆಳಗಾವ್ನಲ್ಲಿ. ಇವನಿಗೆ ಏನ್ ಸುದ್ದಿ ಬೇಕಲ್ಲ. ಈಗ ಮಾಲಕರಿಗೆ ತೋರಿ ಮೋಹನ್ ಭಾಗದ ತೋರಿಸ್ಬೇಕಲ್ಲ, ನಾ ಹಿಂಗ್ ಮಾಡೀನಿ ಹಿಂಗ್ ಬೇದೀನಿ ಅಂತ ಹೋಗ್ಯಾನ. ಅವ ಬಿ ಎಕಡೆನ ಅಲ್ಲಿ ಬೆಳಗಾವಿಗೆ ಅಕ್ಕಿ ಕಳಿಬಿ ಅಂದ್ರೆ ನಂದೇನ್ ವಿಚಾರ ಅದ, ಏನ್ ಬಿ ಮಾಡಿ ಪ್ರಿಯಾಂಕಾ ಖರ್ಗೆ ಸಾಬ್ರಿಗೆ ಬೇಯ್ಬೇಕು. ನಾನು ಬಿಜೆಪಿ ಲೀಡರ್ ಬಲ್ಲಿ ಮತ್ತ RSS 4 ಪ್ರಮೋದ್ ಭಾಗವತ್ ವಯಸ್ಸಾಗ 4 ಮಂದಿ ಮಕ್ಕಳು ರಾಮ ಮಂದಿರ್ ಲೂಟಿ ಮಾಡ್ಯಾರೋ. ಇಡೀ ರಾಮ ಮಂದಿರಿಗೆ ಇಡೀ ಭಾರತ ದೇಶದಲ್ಲಿ ಬೀದಿಗೆ ತಂದ್ರಿ. ಆ ಚಂಪತರಾವ್ RSS ಅಂತ ಪ್ರಮುಖರು ಅನ್ನ ಒಂದೇ ರಾಮ ಮಂದಿರ ಎಲ್ಲಿ ಕರ್ನಾಟಕ ಭಾರತ ದೇಶದಲ್ಲಿ ಎಲ್ಲಾ ಲೂಟಿ ಮಾಡತಾರ. ಇವು RSS ದವ್ರೆ ಎಲ್ಲಾ ಮಂದಿರ ಗುಡಿಯಾಗ ಅವರೇ ಹರಾಣ. ಅದಕ್ಕೆ ನಂದೇನ್ ಡೌಟ್ ಅದಣ್ಣ, ಅದೇನು ಗುಂಡ್ಗುರ್ತಿನಲ್ಲಿ ಮುರಾರ್ಜಿ ದೇಸಾಯಿ ಏನು ಫುಡ್ ಇದು ಆಯ್ತು ಹುಡುಗರಿಗೆ, ಈ ಮಣಿಕಂಠಂತೆ ಕೈವಾಡ ಅಂತ ನನಗೆ ಹಿಂಗ್ ಡೌಟ್ ಅದಣ್ಣ. ಇದ್ರ ಬಗ್ಗೆ ಒಂದು ತನಿಖೆ ಆಗ್ಲಿ ಅಂತ ಹೇಳ್ತಾವ ಆಗ್ರಹಿಸ್ತಾರೇನ್ರಿ? ಎಸ್, ತನಿಖೆ ಆಗ್ಬೇಕು. ನಮ್ ಕರ್ನಾಟಕ ರಾಜ್ಯ ಗೃಹ ಮಂತ್ರಿಗೆ ನಾನು ಆಗ್ರಹಿಸ್ತೀನಿ ಅಣ್ಣ. ಮತ್ತೆ ಇದು ತನಿಖೆ ಆಗ್ಬೇಕು. ಯಾಕಂದ್ರೆ ಇಷ್ಟು ವರ್ಷ ಏನಾಗಿಲ್ಲ ಅಣ್ಣ. ಏನು ಚಿತ್ತಾಪುರ ತಾಲೂಕಿನಲ್ಲಿ 2-3 ಮುರಾರ್ಜಿ ದೇಸಾಯಿ ಸ್ಕೂಲ್ ಅದ, ಇಂದಿರಾ ಗಾಂಧಿ ಮುರಾರ್ಜಿ ದೇಸಾಯಿ ಸ್ಕೂಲ್ ಏನಾಗಿಲ್ಲ. ಈ ಮೋಹನ್ ಭಗವತ್ ಯಾವಾಗ ಬಂದಾನ ಮರುದಿವ್ಸ ಇದು ಆಗ್ತದ, ಹಗರಣ ಆಗ್ತದ ಇದು ಫುಡ್. ಅದಕ್ಕೆ ನನಗೇನದ,
ಮಣಿಕಂಠ ರಾಠೋಡ್ ಅಂದ್ರೆ ಒಬ್ಬ ಅಕ್ಕಿ ಕಳ್ಳ. ಮಣಿಕಂಠ ರಾಠೋಡ್ ಅಂದ್ರೆ ನಮ್ಮ ಸಮಾಜದ ಎಲ್ಲಾ ಹುಡುಗರಿಗೆ ಅಕ್ಕಿ ಬಿಸ್ನೆಸ್ ಕಲ್ಸ್ಯಾನ. ಬಡವ್ರ ಹೊಟ್ಟಿ ಮೇಲೆ ಕಾಲಿಟ್ಟಿ ಅವ ಅವ ಏನನ ಅವನ ಬಿಸ್ನೆಸ್ ಫೋನ್ ನಂಬರ್. ಅವ ಯಾವಾಗ ಬಿ ಸಾಬರಿಗೆ ರಾತ್ರಿ ಫೇಸ್ಬುಕ್ ಲೈವ್ ಬಂದು ಏನ್ ಬೈತಾನ ಅವ ಚರ್ಚಲ್ಲಿ ಗಾಂಜಾಡಿ ಅವ ಗಾಂಜಾ ಹಾಕಿ ಸಿಗರೇಟ್ ಚರ್ಚ್ ಹಾಕಿ ಬೈತಾನ ಸಾಬ್ರಿಗೆ ಅವ. ನೀವು ಅಬ್ಸರ್ವ್ ಮಾಡ್ರಿ ಅವ್ನ ಮುಖಕ್ಕೆ, ನೀವು ಅಬ್ಸರ್ವ್ ಮಾಡ್ರಿ ಅವ್ನ ಮುಖ ಹೆಂಗಾರ ನೋಡ್ರಿ ಅವ್ನ ಕಣ್ಣು ಕೆಂಪಾಗ್ತಾವ. ಅದಕ್ಕೆ ನಂದು ಅವ್ರಿಗೆ ಒಂದೇ ಟಾರ್ಗೆಟ್, ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಚಿತ್ತಾಪುರ ತಾಲೂಕಿನಲ್ಲಿ ಸೋಲಿಸಬೇಕು. ಅವರಿದ್ದರೆ ಇಡೀ ವಿಧಾನಸಭಾ ಬೆಂಗಳೂರಿನಲ್ಲಿ ಗರ್ರ ಸ್ಥಾನ. ಅವರು ವಿಧಾನಸಭಾನಲ್ಲಿ ಬರಬಾರ್ದಂಗ ಅವರು RSS ಕೆಲಸ ಇಡೀ ಗುಲ್ಬರ್ಗ ಡಿಸ್ಟಿಕ್ ನಲ್ಲಿ ನಡೆದಾನ. ನಮ್ಮಂತ ರಾಮ್ ರಾಠೋಡ್ ಹಜಾರೋ ರಾಮ್ ರಾಠೋಡ್ ಪ್ರಿಯಾಂಕಾ ಖರ್ಗೆ ಸಾಬರ್ ಬೆಂಬಲ ಇದ್ದೀವಿ. ಪ್ರಿಯಾಂಕಾ ಸಾಬರ್ 100% ಗೆದ್ದೇ ಗೆಲ್ತಾರೆ. ಇವ್ ಮನೋವಾದಿ RSS ಇವ್ರಂತಾರ ಪ್ರಿಯಾಂಕಾ ಖರ್ಗೆ ಸಾಬರ್ ಹಿಂದೂ ಇರುದಾನ, ಅವ್ರು ಇರುದಂದ್ರ ಅವ್ರ ಮೆಸೇಜ್ ಕೊಡ್ತಾರ. ಪ್ರಿಯಾಂಕಾ ಖರ್ಗೆ ಸಾಬರ್ ಹಿಂದೂ ಇರುವುದಿಲ್ಲ, ಪ್ರಿಯಾಂಕಾ ಖರ್ಗೆ ಸಾಬರ್ RSS ಇರುವುದಿಲ್ಲ. ಪ್ರಿಯಾಂಕಾ ಖರ್ಗೆ ಸಾಬರ್ ಯಾವ್ದು ಬಿ ಒಬ್ಬ ರೋಡ್ ಮೇಲೆ ಬಾಜಿ ಮಾಡ್ಬೇಕಂದ್ರೆ ಅವ ಬಿ ಪಾವತಿ ತಗೋಬೇಕು. ಅವರು ಇದು 100 ವರ್ಷದ ಸಂಘಟನೆ ಏನ್ ಸಾಧನೆ ಅದ ದೇಶ, ಇವು ಭಾರತ ದೇಶ ಏನ್ ಸಾಧನೆ ಅದಣ್ಣ. ಆಪರೇಷನ್ ಸಿಂಧೂರ್ನಲ್ಲಿ 6 ಮಂದಿ ನಮ್ ಜವಾನ್ ಸತ್ರಣ, ಅದು ಮುಚ್ಚ ಹಾಕ್ದರು. ಇದು ಬಿಜೆಪಿ RSS ಮುಚ್ಚ ಹಾಕ್ತಾರಣ. ರಾಜಸ್ಥಾನಲ್ಲಿ ಯಾವ ಸರ್ಕಾರನ ಬಿಜೆಪಿ. ಅಲ್ಲಿ 13 ವರ್ಷ ಹುಡುಗಿಂದು 37 ರಾಕ್ಷಸರು ಯಾವ ತರ ರೇಪ್ ಮಾಡಿ ಸತ್ತಳು. ಇಲ್ಲಿ ರಾಮ ಮಂದಿರದಲ್ಲಿ ಚಂಪತ್ ರಾಯ ಅಂದ್ರೆ RSS ಮೋಹನ್ ಭಾಗವತ್ RSS ಡೈರೆಕ್ಟರ್ ಕಲೇಶ ಪ್ರಮುಖ ಅವನು ಎಲ್ಲಿ ಅವನು ಕೈಯಾಗೆ ಗುಡಿ. ನಮ್ಮ ಭಾರತ ದೇಶದಲ್ಲಿ ಯಾವ ಗುಡಿ ಅವನ ಎಲ್ಲಿ ಗೋಡಿನಲ್ಲಿ ದಾಡಿ ಗಡ್ಡ ಭಗವಾ ಬಟ್ಟಿ ಹಾಕೊಂಡು ಲುಟಿ ಕೆಲಸ ಮಾಡಕತ್ತಾನ ಇವ್ರು. ತಿಳಿತಾನ. ಓಕೆ ಓಕೆ. ಮತ್ತ 3 ದಿವಸ ಇಲ್ಲಿ ಬಂದು ಬೈಠಕ್ ಮಾಡಕತ್ತಾನ RSS ಒಂದು. ಇವ್ರು 3 ದಿವಸ ಏನ್ ಬೈಠಕ್ ಮಾಡಕತ್ತಾರ ಗೊತ್ತಣ? ಈಗ ರಾಮ ಮಂದಿರ ಲೂಟಿ ಮಾಡದ, ರಾಮ ಮಂದಿರ ಲೂಟಿ ಮಾಡೋದ್ರಲ್ಲಿ ಮೋಹನ್ ಭಾಗವತನ ಹೆಸರು ಬರ್ಲಾಕತ್ತದ. ಚಂಪತ್ ರಾಯ್ ಯಾರು RSS ಅವನ ಹೆಸರು ಬರ್ಲಾಕತ್ತಾವ. ಈ ಗುಡಿ ಕಳು ಮಾಡೋದು. ಮತ್ತೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹ್ಯಾಂಗ್ ಟಾರ್ಗೆಟ್ ಮಾಡಬೇಕು? ಇವ ಒಬ್ಬನೇ ನಮಗ್ ಮೂಳ ಹಾಕ್ಲಾಕತ್ತಾನ. ಏನ್ ಬಿ ಮಾಡಿ ಪ್ರಿಯಾಂಕಾ ಸಾಬ್ರಿಗೆ ಒತ್ತು ಹಾಕ್ಬೇಕು, ಯಾವ್ದು ಕೇಸ್ ಹಾಕ್ಬೇಕು. ED CBI ಏನ್ರಿ ತನಿಖೆ 3 ದಿವಸ ಇದೇ ಕೆಲ್ಸಕ್ಕೆ ಬಂದಾನ. ಅವ್ರು ಪಥ ಸಂಚಲನಕ್ಕೆ ಬಂದಿಲ್ಲ, ಬೈಠಕ್ ಬಂದಿಲ್ಲ, ಖಾಲಿ ಪ್ರಿಯಾಂಕಾ ಖರ್ಗೆ ಸಾಬರ್ಸ್ಲಾಕ್ ಬಂದಾರ.